ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಸಹನಾ ಅಕಾಡೆಮಿಗೆ ಸ್ವಾಗತ. ವಿಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್ಗೆ ಸ್ವಾಗತ. ಈಗ ನಮ್ಮಲ್ಲಿರುವಂಥ ಒಂದು ರಾ ವಿಡಿಯೋವನ್ನು ಎಡಿಟ್ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ನಾನು ವಿಡಿಯೋ ಎಡಿಟ್ ಮಾಡಲಿಕ್ಕೆ ಬಳಸುವಂಥ ವಿಡಿಯೋ ಎಡಿಟರ್ ಯಾವುದು ಅಂತಂದರೆ ಕ್ಯಾಪ್ಕಟ್. ಈ ಕ್ಯಾಪ್ಕಟ್ ಕಂಪ್ಯೂಟರ್ದಲ್ಲಿ ವರ್ಕ್ ಆಗಬೇಕಂತಂದರೆ ನಮಗೆ ಒಂದು ವಿ ಪಿ ಎನ್ ಬೇಕು. ಈಗ ನಾನು ವಿ ಪಿ ಎನ್ ಯಾವುದು ಬಳಸ್ತಾ ಇದ್ದೀನಿ ಅಂದರೆ ಟರ್ಬೋ ವಿ ಪಿ ಎನ್. ಇವನ್ನು ಮೊದಲಿಗೆ ನಾವೇನು ಮಾಡಬೇಕು, ಟರ್ಬೋ ವಿ ಪಿ ಎನ್ನನ್ನು ಓಪನ್ ಮಾಡ್ಕೋಬೇಕು. ಈಗ ಆಸ್ಟ್ರೇಲಿಯಾ ಅಂತಿದೆ, ಡಿಫಾಲ್ಟಾಗಿ ಅದನ್ನೇ ತೊಗೊಂಡು ನಾನು ವಿ ಪಿ ಎನ್ನನ್ನು ಕನೆಕ್ಟ್ ಮಾಡ್ತಾಯಿದ್ದೀನಿ. ಈ ಟರ್ಬೋ ವಿ ಪಿ ಎನ್ನನ್ನು ಕನೆಕ್ಟ್ ಮಾಡ್ಕೊಂಡಾದಮೇಲೆ ನಾವೇನು ಮಾಡಬೇಕು, ಕ್ಯಾಪ್ಕಟ್ಟನ್ನು ಓಪನ್ ಮಾಡ್ಕೋಬೇಕು. ಇದನ್ನು ಮಿನಿಮೈಸ್ ಮಾಡಿಕೊಳ್ರಿ. ಇನ್ನು ಕ್ಯಾಪ್ಕಟ್ ವಿಡಿಯೋ ಎಡಿಟರನ್ನು ಓಪನ್ ಮಾಡ್ಕೋತೀನಿ ನೋಡ್ರಿ. ಈಗ ಕ್ರಿಯೇಟ್ ನ್ಯೂ ಪ್ರಾಜೆಕ್ಟ್ ಫಸ್ಟ್. ಈಗ ಕ್ಯಾಪ್ಕಟ್ ವಿಡಿಯೋ ಎಡಿಟರನ್ನು ಓಪನ್ ಮಾಡ್ಕೊಂಡಾಗ ಈ ರೀತಿ ಫಸ್ಟ್ ಪಾಪಪ್ ಈ ರೀತಿ ಬರ್ತೈತಿ. ಆವಾಗ ನಾವು ಕ್ರಿಯೇಟ್ ಪ್ರಾಜೆಕ್ಟ್ ಅಂತಿದೆ ನೋಡ್ರಿ, ಕ್ಲಿಕ್ ಮಾಡಿರಿ. ವಿಡಿಯೋ ಎಡಿಟರ್ ಓಪನ್ ಆಯಿತು. ಅದರದ್ದು ಇಂಟರ್ಫೇಸ್ ಈ ರೀತಿ ಕಾಣಿಸ್ತಾ ಇದೆಲ್ಲ. ಇಲ್ಲೇ ನಾವು ಏನು ಮಾಡಬೇಕು, ವಿಡಿಯೋವನ್ನು ಇಂಪೋರ್ಟ್ ಮಾಡ್ಕೋಬೇಕು. ಆಮೇಲೆ ಇದು ಸ್ಕ್ರೀನು, ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಎಡಿಟ್ ಮಾಡಲಿಕ್ಕೆ ಅನುಕೂಲ ಆಕತಿ. ಇವು ಟೈಮ್ ಲೈನು, ಇದು ಪ್ರಾಪರ್ಟೀಸು. ಕ್ಯಾಪ್ಕಟ್ ವಿಡಿಯೋ ಎಡಿಟರ್ದ ಇಂಟರ್ಫೇಸು. ಆಮೇಲೆ ನಾವು ಬಳಸ್ತಾ ಇರುವಂಥ ಪಿ ಸಿ ಲೋ ಆ್ಯಂಡ್ ಆಗಿರೋದ್ರಿಂದ ಒಂದೊಂದು ಸಾರಿ ಏನಾಗ್ತಾಯಿದೆ, ಲ್ಯಾಗ್ ಆಗ್ತೈತಿ, ನಾಟ್ ರೆಸ್ಪಾಂಡಿಂಗ್ ಅಂತ ಬರ್ತೈತಿ. ಅದ್ರ ಬಗ್ಗೆ ವರಿ ಬೇಡ, ಯಾಕಂದರೆ ಇದು ಆಟೋ ಶೇವ್ ಆಗ್ತಾ ಹೋಗ್ತಾ ಇರ್ತೈತಿ, ಏನೂ ತೊಂದರೆ ಇಲ್ಲ. ಈಗ ಮೊದಲನೇ ಸ್ಟೆಪ್ ಏನು ಅಂತಂದರೆ ವಿಡಿಯೋವನ್ನು ಇಂಪೋರ್ಟ್ ಮಾಡ್ಕೋಬೇಕು. ಈಗ ಇಲ್ಲಿ ಇಂಪೋರ್ಟ್ ಅಂತಿದೆ ನೋಡ್ರಿ, ಕ್ಲಿಕ್ ಮಾಡಿರಿ. ಫಸ್ಟ್ ಸ್ಟೆಪ್ ಇದು ಮಾಡಿ. ಇಲ್ಲಿದೆ 197 MB ಸೈಜ್ ಇರುವಂಥ, ಟೈಮಿಂಗು ಎಷ್ಟಿದೆ ಅಂದರೆ 4 ನಿಮಿಷ 26 ಸೆಕೆಂಡ್ ಇದೆ. ಈ ವಿಡಿಯೋವನ್ನು ನಾನು ಇಂಪೋರ್ಟ್ ಮಾಡ್ಕೋತೀನಿ ನೋಡ್ರಿ. ಇಂಪೋರ್ಟ್ ಪೋರ್ಷನ್ದಲ್ಲಿ ಏನಾಯಿತು, ರಾ ವಿಡಿಯೋ ಬಂತು. ಈ ವಿಡಿಯೋವನ್ನು ನಾವು ಉದಾಹರಣೆಗೆ ತೊಗೊಂಡಿದ್ದೀನಿ, ಇದನ್ನು ಎಡಿಟ್ ಮಾಡೋಣ. ಈಗ ಇಂಪೋರ್ಟ್ ಆದಂಥ ವಿಡಿಯೋನ ನಾವೇನು ಮಾಡ್ಕೋಬೇಕು, ಟೈಮ್ ಲೈನಿಗೆ ಡ್ರ್ಯಾಗ್ ಮಾಡಿ ಬಿಡಬೇಕಿಲ್ಲಿ. ಆವಾಗ ಇಲ್ಲಿದೆ ನೋಡ್ರಿ, ಈ ಟೈಮ್ ಲೈನಲ್ಲಿ ಬಂದಂಥ ವಿಡಿಯೋದ ಲೆಂಗ್ತನ್ನು ಜಾಸ್ತಿ ಮಾಡ್ಕೋಬೋದು, ಅಂದರೆ ಎಡಿಟ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತಂದು. ಇಲ್ಲಿ ರೈಟ್ ಸೈಡ್ ಇದೆ ನೋಡ್ರಿ, ಅಲ್ಲಿ ಪ್ಲಸ್ ಬಟನನ್ನು ಕ್ಲಿಕ್ ಮಾಡಿರಿ. ಮೈನಸ್ ನಾವೇನು ಮಾಡ್ಕೊಂಡಿದ್ವಿ, ವಿಡಿಯೋನ ಇಂಪೋರ್ಟ್ ಮಾಡ್ಕೊಂಡಿದ್ವಿ. ಆಮೇಲೆ ಮಾಡುವಾಗ ಯಾವ ಭಾಗ ಬೇಕು, ಯಾವ ಭಾಗವನ್ನು ಬೇಡ ಅನ್ನೋದನ್ನು ತೆಗಿಬೇಕಾಗತ್ತಲ್ಲ. ಆವಾಗ ಈಗ 4 ನಿಮಿಷದ ಒಂದು ವಿಡಿಯೋ ಇತ್ತಂದ್ರೆ ಆ 4 ನಿಮಿಷದ ವಿಡಿಯೋದ ಸಂಪೂರ್ಣ ಕಲ್ಪನೆ ನಮಗಿರಬೇಕು. ಆವಾಗ ಬೇಕಾದಂಥ ಭಾಗವನ್ನು ನಾವು ಇಟ್ಕೊಂಡು ಬೇಡಾದ ಭಾಗವನ್ನು ತೆಗಿಬೋದು. ಆಮೇಲೆ ಅವುಗಳಿಗೆ ಇಫೆಕ್ಟನ್ನು ಹಾಕ್ಬೋದು, ಟ್ರಾನ್ಸಿಷನ್ನು, ಟೆಕ್ಸ್ ಹಾಕ್ಬೋದು. ಈಗ ನಾನೇನು ಮಾಡ್ತಾಯಿದ್ದೀನಿ, ಪ್ಲೇ ಮಾಡ್ತೀನಿ ನೋಡ್ರಿ. ಈಗ ಪ್ಲೇ ಮಾಡಿದಾಗ ಸ್ಟಾರ್ಟಿಂಗ್ ಏನು ಆಡಿಯೋ ಇಲ್ಲ, ಆವಾಗ ಎಷ್ಟು ಭಾಗಕ್ಕೆ ಆಡಿಯೋ ಇಲ್ಲ ಅದನ್ನು ತೆಗೆದು ಬಿಡಬೇಕು. ಈಗ ನೋಡಿರಿ, ಇನ್ನೊಂದು ಸರಿಗೆ ಆಡಿಯೋ ಇರಲಿಲ್ಲಲ್ಲ, ಆಡಿಯೋ ಬಂದಲ್ಲಿ ಬಿಟ್ಟು ಸ್ವಲ್ಪ ಇದನ್ನು ವಿಡಿಯೋನ ಸೆಲೆಕ್ಟ್ ಮಾಡಿಕೊಳ್ರಿ. ಸೆಲೆಕ್ಟ್ ಮಾಡಿ ಇಲ್ಲಿ ಸ್ಪ್ಲಿಟ್ ಅಥವಾ ಕಂಟ್ರೋಲ್ ಬಿ ಅಂತ ಮಾಡಿ ಕ್ಲಿಕ್ ಮಾಡಿರಿ. ಮಾಡಿದಾಗ ಈ ಪೋರ್ಷನ್ ಬಂತು. ಅದನ್ನೇನು ಮಾಡ್ತೀನಿ, ನಾನು ಡಿಲೀಟ್ ಮಾಡ್ತೀನಿ. ಇಲ್ಲಿ ಟೈಮ್ ಲೈನ್ ಮೇಲೆ ಇದೆ ನೋಡ್ರಿ, ಡಿಲೀಟು ಆಯಿತಾ. ಈಗ ಫಸ್ಟ್ನೇ ವಿಡಿಯೋನ ಇಂಪೋರ್ಟ್ ಆದಮೇಲೆ ನಾವೇನು ಮಾಡಿದ್ವಿ, ಸ್ಪ್ಲಿಟ್ ಮಾಡೋದನ್ನು ಕಲಿಬೇಕು. ಈಗ ನೋಡಿರಿ, ಇಲ್ಲಿ ಆಡಿಯೋ ಇಲ್ಲ, ಆವಾಗ ಅದನ್ನು ನಾವೇನು ಮಾಡಬೇಕು, ಆ ಪೋರ್ಷನನ್ನು ತೆಗಿಬೇಕು. ಮತ್ತೇನು ಮಾಡ್ಬೇಕು, ನಾವು ಈ ಹೆಡ್ ಇದೆಯಲ್ಲ ಅಲ್ಲಿಗೆ ಡ್ರ್ಯಾಗ್ ಮಾಡ್ಕೊಂಡು ಹೋಗಿ ಸ್ಪ್ಲಿಟ್ ಮಾಡ್ಕೋಬೇಕು. ಮತ್ತು ಎಲ್ಲಿವರೆಗೆ ಅಂತಂದರೆ
ಇಲ್ಲಿ ಕಾಣಿಸ್ತಾ ನೋಡ್ರಿ, ಸೌಂಡ್ ವೇವ್ಸ್ ಕಾಣ್ತಾವಲ್ಲ, ಎಲ್ಲಿ ಇರೋದಿಲ್ಲ ಅಲ್ಲಿವರೆಗೆ ಸೆಲೆಕ್ಟ್ ಮಾಡಿಕೊಂಡು ಸ್ಪ್ಲಿಟ್ ಮಾಡಿರಿ. ಇಷ್ಟು ಪೋರ್ಷನ್ ಬಂತು. ಇದನ್ನೇನು ಮಾಡ್ಬೇಕು ನಾವು, ಡಿಲೀಟ್ ಮಾಡೋಣ. ನಾನೇನು ಮಾಡಿದ್ದೇನೆ ಅಂದರೆ ಇಲ್ಲಿ ಬೇಕಾದ ಭಾಗವನ್ನು ಇಟ್ಕೊಂಡು ಬೇಡವಾದ ಭಾಗವನ್ನು ತೆಗೆದೆ. ಇಲ್ಲಿ ಏನು ಮಾಡಬೇಕು, ಮತ್ತೊಮ್ಮೆ ಸ್ಪ್ಲಿಟ್ ಮಾಡ್ಕೋಬೇಕು. ಟ್ರಿಮ್ ಆಗಿಂದ ಸ್ಪ್ಲಿಟ್ ಮಾಡ್ಕೋಬೇಕು. ಯಾಕಂದರೆ ಒಂದೊಂದು ವಿಷಯನ ಹೇಳ್ತೇವಲ್ಲ, ಅಲ್ಲಿ ಒಂದೊಂದು ಸ್ಪ್ಲಿಟ್ ಕಟ್ ಮಾಡ್ಕೋಬೇಕು. ಇಲ್ಲಿ ಸ್ಟಾಪ್ ಮಾಡಿ ಇಲ್ಲಿ ಏನು ಮಾಡೋಣ, ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಸ್ಪ್ಲಿಟ್ ಮಾಡಿರಿ. ಇಲ್ಲಿ ಸ್ಪ್ಲಿಟ್ ಮಾಡ್ತೇವಲ್ಲ, ಇಲ್ಲಿ ಏನು ಮಾಡ್ಬೇಕು ನಾವು, ಟ್ರಾನ್ಸಿಷನ್ ಹಾಕಕ್ಕೆ ಬರ್ತೈತಿ. ಈಗ ಒಂದನೇದ್ದು ಬೂಮ್ ಆರ್ಮ್ ಸ್ಟ್ಯಾಂಡ್ ಸೆಟಪ್ಪನ್ನು ತೋರಿಸಿದ್ವಿ. ಆ ಪೋರ್ಷನನ್ನು ಅಲ್ಲೊಂದು ಸ್ಪ್ಲಿಟ್ ಮಾಡಿದ್ವಿ. ಇನ್ನು ಮೈಕ್ರೋಫೋನ್ ತೋರಿಸ್ತಾ ಇದೀವಲ್ಲ, ಈ ತೋರಿಸಾದ್ಮೇಲೆ ಅಲ್ಲೊಂದು ಸ್ಪ್ಲಿಟ್ ಮಾಡಬೇಕು. ಇಲ್ಲೊಂದು ಟ್ರಾನ್ಸಿಷನ್ ಹಾಕ್ಲಿಕ್ಕೆ ಬರ್ತೈತಿ. ನಂತರ ಇಲ್ಲಿ ಸ್ಪ್ಲಿಟ್ ಮಾಡಿದೆ. ಆಮೇಲೆ ಇಲ್ಲಿ ಸ್ಪ್ಲಿಟ್ ಮಾಡ್ತೇನೆ ನೋಡ್ರಿ. ಈಗ ಮತ್ತೆ ಫಸ್ಟಿಗೆ ಬಂದು ಟ್ರಿಮ್ಮು ಮತ್ತು ಸ್ಪ್ಲಿಟ್ ಮಾಡ್ಕೊಂಡಾದ್ಮೇಲೆ ಎರಡನೇ ಸ್ಟೆಪ್ ಏನಂದರೆ, ನಾವು ಇದಕ್ಕೆ ಟ್ರಾನ್ಸಿಷನ್ ಹಾಕಬೇಕು. ಟ್ರಾನ್ಸಿಷನ್ ಹಾಕ್ಕೊಂಡಾದ್ಮೇಲೆ ನಾವು ಏನು ಮಾಡಬೇಕು, ಟೆಕ್ಸನ್ನು ಇಫೆಕ್ಟನ್ನು ಆ್ಯಡ್ ಮಾಡಬೇಕು. ಬಿಫೋರಾಗಿ ನಾವು ಟೆಕ್ಸನ್ನು ಆ್ಯಡ್ ಮಾಡಿದ್ವಿ ಅಂತಂದರೆ, ನಾವು ಟ್ರಾನ್ಸಿಷನನ್ನು ಹಾಕಿದ್ವಿ ಅಂತಂದರೆ ಈ ವಿಡಿಯೋದ ಲೆಂಗ್ತಲ್ಲಿ ಹೆಚ್ಚು ಕಡಿಮೆ ಆಗಿ ಟೆಕ್ಸ್ ನಾವು ಹಾಕಿದ ಸ್ಪೇಸ್ ಬಿಟ್ಟು ಮುಂದಿನ ಸ್ಪೇಸಲ್ಲಿ ಪ್ಲೇ ಆಗ್ತಾವೆ. ಆ ಕಾರಣಕ್ಕಾಗಿ ನಾವೇನು ಮಾಡಬೇಕು, ಟ್ರಿಮ್ ಮಾಡ್ಕೊಂಡಾದ್ಮೇಲೆ ಟ್ರಾನ್ಸಿಷನ್ ಹಾಕಬೇಕು. ಈಗ ಇಲ್ಲಿ ಟ್ರಾನ್ಸಿಷನ್ ಅಂತಿದೆ ನೋಡ್ರಿ, ಮೇಲ್ಗಡೆ ಸ್ಲೈಡ್ ಅಂತಿದೆ ನೋಡ್ರಿ. ನಾನು ಈ ಸ್ಲೈಡ್ ಅನ್ನೋದನ್ನು ಸ್ಲೈಡ್ ಟ್ರಾನ್ಸಿಷನನ್ನು ಹಾಕ್ತೀನಿ. ನಾನು ಸಿಂಪಲ್ ಆಗಿರ್ತೈತೆ ರೀ. ಈಗ ಪೇಜ್ ಟರ್ನ್ ಅಂತಿದೆ ನೋಡ್ರಿ, ಇದನ್ನು ಕ್ಲಿಕ್ ಮಾಡ್ತೀನಿ. ಹಂಗೆ ಫಸ್ಟ್ ಹಾಕ್ತೀನಿ ನೋಡ್ರಿ. ಇದನ್ನು ಡ್ರ್ಯಾಗ್ ಮಾಡಿಕೊಂಡು ಇಲ್ಲೇನು ಸ್ಪ್ಲಿಟ್ ಮಾಡಿರ್ತೀವಲ್ಲ ಅಲ್ಲಿ ತಂದು ಬಿಡ್ಬೇಕ್ರಿ. ಅದನ್ನು ಮಾಡಿ ಡಿಫಾಲ್ಟಾಗಿ ಸೈಜ್ ಐತಿ ನೋಡಿರಿ, ಅದು ಇಫೆಕ್ಟ್ ಹೆಂಗೆ ತೋರಿಸ್ತೈತೆ ಅನ್ನೋದನ್ನು ಅದರ ಆಧಾರ ಮೇಲೆ ನಾವು ಅದನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಟೈಮಿಂಗ್ ಭಾಳ ಕಡಿಮೆ ಇದೆ, ಅದಕ್ಕೆ ನಾನು ಇಲ್ಲಿ ಜಾಸ್ತಿ ಮಾಡ್ಕೊಂಡೆ ನೋಡ್ರಿ. ಈಗ ಪ್ಲೇ ಮಾಡ್ತೀನಿ ನೋಡ್ರಿ. ಇಲ್ಲಿ ಪೇಜ್ ಟರ್ನಿಂಗ್ ಅಂತಿದೆಯಲ್ಲ, ಅದನ್ನೇ ಆ್ಯಡ್ ಮಾಡ್ತೀನಿ ಮತ್ತೆ ಫಸ್ಟದಕ್ಕೂ. ಈಗ ನೋಡ್ರಿ ಪ್ಲೇ ಮಾಡ್ತೀನಿ ನಾನು ಟ್ರಾನ್ಸಿಷನ್ ಹಾಕಿಂದ. ಸೆಟಪ್ಪು ಹಾಗೆ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತಂದರೆ ಟೆಕ್ಸನ್ನು ಆ್ಯಡ್ ಮಾಡೋದು. ಈಗ ಟೆಕ್ಸನ್ನು ಸೆಲೆಕ್ಟ್ ಮಾಡ್ಕೊತೀನಿ ನೋಡ್ರಿ. ಇಲ್ಲಿ ಟೆಕ್ಸ್ ಟೆಂಪ್ಲೇಟ್ ಅಂತದಾವೆ ನೋಡ್ರಿ. ಇಲ್ಲಿ ಟೈಟಲ್ ಅಂತಿದೆ ನೋಡ್ರಿ. ಈಗ ಇದನ್ನು ಫಸ್ಟಿಗೆ ನಾನು ಓಪ್ನಿಂಗ್ ಇದನ್ನು ಹಾಕ್ತೀನಿ ರೀ. ಟೆಕ್ಸನ್ನು ಎಡಿಟ್ ಮಾಡಬೇಕು. ಈಗ ಇಲ್ಲಿ ಸೆಲೆಕ್ಟ್ ಆದಾಗ ರೈಟ್ ಸೈಡು ಮೇಲ್ಗಡೆ ಇಲ್ಲಿ ಕಾಣಿಸ್ತದೆ ನೋಡ್ರಿ, ದಿ
ಫಸ್ಟ್ ಪ್ಯಾರಾಗ್ರಾಫ್ ಅಂತ ಇದೆಯಲ್ಲ, ಟೈಲ್ಸ್ ಅಂತಿದೆಯಲ್ಲ, ಅಲ್ಲಿ ನಾನು ಏನು ಮಾಡ್ತೀನಿ, ಕ್ಯಾಪ್ಸ್ ಲಾಕ್ ಆನ್ ಮಾಡಿಕೊಂಡು ಕೀಬೋರ್ಡ್ದಲ್ಲಿ ಸೆಟಪ್. ನಾನೀಗ ಎಜುಕೇಷನಲ್ ವಿಡಿಯೋ ಮಾಡಲಿಕ್ಕೆ ಆಮೇಲೆ ವಿಡಿಯೋ ಎಡಿಟಿಂಗ್ ಮಾಡುವಾಗ ಟೆಕ್ಸ್ಟನ್ನು ಭಾಳ ಆ್ಯಡ್ ಮಾಡಬಾರ್ದು, ಆಮೇಲೆ ಟ್ರಾನ್ಸಿಷನನ್ನು ಭಾಳ ಆ್ಯಡ್ ಮಾಡೋದು. ಅಷ್ಟೇ ಲಿಮಿಟೆಡ್ ಆಗಿ ನಾವು ಬಳಕೆ ಮಾಡಿದಾಗ ಒಂದು ಟ್ರಾನ್ಸಿಷನ್ ಆದಮೇಲೆ ಇಲ್ಲಿ ಬರ್ತೈತಲ್ಲ, ಇದು ಎದರದು ಅನ್ನೋಕೆ ಅಲ್ಲಿ ನಾನೇನು ಮಾಡ್ತೀನಿ, ಈಗ ಡಿಫಾಲ್ಟಾಗಿ ಸೈಜ್ ಬರ್ತದಲ್ಲ ಅಷ್ಟೇ ಇಟ್ಕೋಬೇಕು ನಾವು. ಇಕ್ಕಟ್ಟು ಬೇಕಾದಾಗ ನಾವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇದು ಸೆಲೆಕ್ಟ್ ಆದಮೇಲೆ ಇಲ್ಲಿ ಬಲಗಡೆ ಮೇಲ್ಗಡೆ ಕಾರ್ನರ್ದಲ್ಲಿ ಮೇನ್ ಟೈಟಲ್ ಟೆಕ್ಸ್ಟ್ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಬ್ಯಾಕ್ ಸ್ಪೇಸ್ದಿಂದ ಡಿಲೀಟ್ ಮಾಡಿರಿ. ಆಮೇಲೆ ಓವರ್ ಮೇಲೆ ಕೆಳಗೆ ಇಷ್ಟ. ಈಗ ಪ್ಲೇ ಮಾಡ್ತೇನೆ ನೋಡ್ರಿ. ಹಾಗೆ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ನಾನು ಬಳಸ್ತಾ ಇರುವಂಥ ಮಾನಿಟರ್ ವೆಬ್ ಕ್ಯಾಮ್ ಯಾವುದು ಅಂತಂದರೆ ಸ್ಟಿಕ್ಕರ್ಸನ್ನು ಹಾಕಣ್ರಿ, ಅಂದರೆ ಡೆಕೋರೇಷನ್ ಮಾಡೋದು. ಇಲ್ಲಿ ಐಕಾನ್ಸು, ಎಂಪಾಸಿಸ್ಸು, ಇಮೋಜಿ, ಬ್ಲಾಗ್, ಮೋಡು ಹೀಗೆಲ್ಲ ಇದಾವೆ. ಆತ್ಮೀಯ ಸ್ನೇಹಿತರೆ, ನಾನೀಗ ಎಜುಕೇಷನಲ್ ವಿಡಿಯೋ ಮಾಡಲಿಕ್ಕೆ ಮಾಡಿಕೊಂಡಂಥ
ಇಫೆಕ್ಟು. ಇಫೆಕ್ಟ್ ಹಾಕಿದಾಗ ಹೆಂಗೆ ಕಾಣಿಸ್ತೈತೆ ನೋಡ್ರಿ ಅದು. ಇನ್ನು ಫಿಲ್ಟರ್ಸ್. ಈಗ ನಾನು ಈ ವಿಡಿಯೋದಲ್ಲಿ RGB ಲೈಟದ್ದೇ ಜಾಸ್ತಿ ಇದ್ರಿಂದ ಫಿಲ್ಟರ್ಸ್ ಹಾಕಿದ್ರು ಅದರ ಇಫೆಕ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆ ಕಾರಣಕ್ಕಾಗಿ ನಾನು ಫಿಲ್ಟರ್ಸ್ ಹಾಕಿಲ್ಲ. ಮತ್ತೊಮ್ಮೆ ಗಮನಿಸಿ, ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತಂದರೆ, ಫಸ್ಟು ರಾ ವಿಡಿಯೋನ ನಾವು ಇಂಪೋರ್ಟ್ ಮಾಡ್ಕೋಬೇಕು. ಇಂಪೋರ್ಟ್ ಮಾಡ್ಕೊಂಡಿಂದ ಅದನ್ನು ಏನು ಮಾಡಬೇಕು, ನಾವು ಟೈಮ್ಲೈನಲ್ಲಿ ಆ್ಯಡ್ ಮಾಡಬೇಕು. ಟೈಮ್ಲೈನಲ್ಲಿ ಆ್ಯಡ್ ಮಾಡಿದ್ರಿಂದ ಟ್ರಿಮ್ಮು ಮತ್ತು ಸ್ಪ್ಲಿಟ್ ಮಾಡಿ ನಾವೇನು ಮಾಡ್ಕೋಬೇಕು, ಬೇಕಾದ ಭಾಗವನ್ನು ಇಟ್ಕೊಂಡು ಬೇಡವಾದ ಭಾಗವನ್ನು ತೆಗೆದುಬಿಡ್ಬೇಕು. ಇದಾದಮೇಲೆ ಏನು ಹಾಕ್ಬೇಕು, ನಾವು ಟ್ರಾನ್ಸಿಷನನ್ನು ಹಾಕಬೇಕು. ಟ್ರಾನ್ಸಿಷನ್ ಹಾಕಿದಿಂದ ಟೆಕ್ಸ್ಟನ್ನು ಹಾಕಬೇಕು. ಟೆಕ್ಸ್ಟನ್ನು ಹಾಕಿಂದ ಸ್ಟಿಕ್ಕರನ್ನು ಹಾಕಬೇಕು. ಸ್ಟಿಕ್ಕರ್ಸನ್ನು ಹಾಕಿದಿಂದ ಇಫೆಕ್ಟ್ಸ್ ಆಗಿಂದ ಫಿಲ್ಟರ್ಸು ಆಯಿತು. ಇನ್ನು ಆಡಿಯೋವನ್ನು ಹಾಕಬೇಕು. ಈಗ ಇಲ್ಲಿ ಲಾಸ್ಟಿಗೆ ಆಡಿಯೋನ ಆ್ಯಡ್ ಮಾಡ್ತೀನಿ ನೋಡ್ರಿ. ಈಗ ನಾವು ಬೇಸಿಕ್ಕಾಗಿ ವಿಡಿಯೋ ಎಡಿಟಿಂಗ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಲ್ಲ, ಆ ಕಾರಣಕ್ಕಾಗಿ ಸೌಂಡ್ ಇಫೆಕ್ಟನ್ನು ಹಾಕೋದು ಹೇಳ್ಕೊಡ್ತಾ ಇಲ್ಲ. ಕೇವಲ ಆಡಿಯೋನ, ಒಂದು ಮ್ಯೂಸಿಕನ್ನು ಹಾಕೋದು. ಇದನ್ನು ಡ್ರ್ಯಾಗ್ ಮಾಡಿಕೊಂಡು ಟೈಮ್ಲೈನ್ದಲ್ಲಿ ಬಿಡ್ರಿ. ಬಿಟ್ರಲ್ಲ, ಪ್ಲೇ ಮಾಡ್ರಿ. ಈಗ ಬ್ಯಾಕ್ಗ್ರೌಂಡ್ ಆಡಿಯೋನ ಮ್ಯೂಸಿಕನ್ನು ಹಾಕಿದ್ವಲ್ಲ, ಅದು ಜಾಸ್ತಿ ಇದೆ. ಇದರ ವ್ಯಾಲ್ಯೂಮನ್ನು ಕಡಿಮೆ ಮಾಡ್ತೇನೆ ನೋಡ್ರಿ. ಕರೆಕ್ಟ್ ಇದೆ. ಇನ್ನೇನು ಮಾಡ್ಬೇಕು ನಾವು, ಈಗ ಆಡಿಯೋನ ಆ್ಯಡ್ ಮಾಡಿದ್ವಿ. ಮಾಡಿಂದ ನಾವೇನು ಮಾಡಬೇಕು, ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಎಕ್ಸ್ಪೋರ್ಟ್ ಮಾಡ್ಬೇಕಂತಂದರೆ ಇಲ್ಲಿ ಬಲಗಡೆ ಕಾರ್ನರ್ಗೆ ಬರ್ರಿ, ಅಲ್ಲಿ ಮೇಲ್ಗಡೆ ಇದೆ ನೋಡ್ರಿ ಎಕ್ಸ್ಪೋರ್ಟ್ ಅಂತಂದು, ಅದನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿ ಈ ಎಕ್ಸ್ಪೋರ್ಟ್ ಆದಂತಹ ವಿಡಿಯೋ ಎಲ್ಲಿ ಸೇವ್ ಆಗಬೇಕು ಅಂತಂದರೆ ಅದನ್ನು ನಾವು ಚೇಂಜ್ ಮಾಡ್ಕೋಬೋದು. ಈಗ ಇಲ್ಲಿ ಇಲ್ಲಿದೆ ನೋಡ್ರಿ, ಫೋಲ್ಡರ್ ಚಿಹ್ನೆ ಐಕಾನ್ ಇದೆಲ್ಲ, ಅಲ್ಲಿ ಕ್ಲಿಕ್ ಮಾಡಿರಿ. ನಾನು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ತೀನಿ ರೀ. ಡೆಸ್ಕ್ಟಾಪ್ ಮೇಲೆ, ಆಮೇಲೆ ಇಲ್ಲಿ ನೇಮ್ ಕೊಡ್ತೀನಿ. ವಿಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್. ಹೌದಾ? ಇಷ್ಟು ಮಾಡಿ ನಾನೇನು ಮಾಡ್ತೀನಿ, ಈಗ ಎಕ್ಸ್ಪೋರ್ಟ್ ಮಾಡ್ತೀನಿ ನೋಡ್ರಿ. ಮತ್ತು ಏನೂ ಚೇಂಜಸ್ ಮಾಡಬೇಡ್ರಿ. ಈಗ ಎಕ್ಸ್ಪೋರ್ಟಿಂಗ್ ಅದರ ಡೀಟೇಲ್ ತೋರಿಸ್ತಾ ಇದೆ ನೋಡ್ರಿ. ಡ್ಯೂರೇಷನ್ನು 3 minutes 29 seconds ಇದೆ. ಸೈಜು 320 MB ಇದೆ. ಆಮೇಲೆ ರೆಜುಲೇಷನ್ನ 1080 ಡಿಫಾಲ್ಟಾಗೆ ತೊಗೊಂಡೈತಿ. ಆಮೇಲೆ ಕೋಡೆಕ್ H264, ಫಾರ್ಮೆಟ್ MP4, ಆಮೇಲೆ ಕಲರು, ಆಮೇಲೆ ಫ್ರೇಮ್ ರೇಟ್ ಎಷ್ಟಿದೆ ಅಂದರೆ 30 FPS ಇದೆ.
ಅದ್ರ ಜೋಡಿ ಮಟನ್ ಅದೇ ಮಾಡೋಣ.